ಗೋಬಿ ಪಾನಿಪುರಿ ಕಬಾಬ್ ಆಯ್ತು, ಈಗ ಗ್ರೀನ್ ಬಟಾಣಿಯ ಸರದಿ. ಟೇಸ್ಟಿ ಹಸಿರು ಬಟಾಣಿಯ ಮೇಲೂ ಕೂಡ ನಿರ್ಬಂಧದ ತೂಗುಗತ್ತಿ ಈಗ ತೂಗ್ತಾ ಇದೆ. ಗೋಬಿ ಆಯ್ತು, ಪಾನಿಪುರಿ ಆಯ್ತು, ಕಬಾಬ್ ಆಯ್ತು, ಅದರಲ್ಲಿ ಹಾಕುವಂತ ಬಣ್ಣಗಳ ಬಳಕೆಯಿಂದ ಕಲರ್ಡ್ ಗೋಬಿ, ಕಲರ್ಡ್ ಪಾನಿಪುರಿ ವಾಟರ್, ಈ ಕಲರ್ಡ್ ಕಬಾಬ್ ಇದೆಲ್ಲವನ್ನು ಕೂಡ ಬ್ಯಾನ್ ಮಾಡಿದ್ದಾಯ್ತು. ಈಗ ಗ್ರೀನ್ ಬಟಾಣಿಯ ಸರದಿ. ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ? ಜನರ ಫೇವ್ರೆಟ್ ಕರಿದ ಹಸಿರು ಬಟಾಣಿ ಅನ್ನುವಂತ ಪ್ರಶ್ನೆ. ಟೈಮ್ ಪಾಸ್ಗಾಗಿ ಕರಿದ ಹಸಿರು ಬಟಾಣಿಯನ್ನ ತಿಂತಾ ಇದ್ರು, ಆದ್ರೆ ಅದಕ್ಕೂ ಕೂಡ ರೆಸ್ಟ್ರಿಕ್ಷನ್ಸ್ ಬೀಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈ ಹಸಿರು ಬಟಾಣಿಯಲ್ಲಿ ಕೃತಕ ಹಸಿರು ಬಣ್ಣವನ್ನ ಬಳಕೆ ಮಾಡ್ತಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಕೇವಲ ಆರೋಪ ಅಷ್ಟೇ ಅಲ್ಲ, ಈ ಗ್ರೀನ್ ಬಟಾಣಿ ಏನಿದೆ ಅದನ್ನ ತಿಂದು ಅನೇಕರು ಆಸ್ಪತ್ರೆ ಕೂಡ ಸೇರ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಕಲರ್ ಹಾಕ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬಟಾಣಿ ನಾರ್ಮಲ್ ಆಗಿ ಈ ಡ್ರೈ ಆದ ನಂತರದಲ್ಲಿ ಹಸಿರು ಬಟಾಣಿ, ಹಸಿ ಬಟಾಣಿ ಕಲರ್ ಇರುತ್ತೆ, ಆದರೆ ಈ ಒಣಗಿದ ನಂತರದಲ್ಲಿ, ಡ್ರೈ ಆದ ನಂತರದಲ್ಲಿ ಒಂದಷ್ಟು ಬಣ್ಣ ಬದಲಾವಣೆ ಆಗುತ್ತೆ. ಮತ್ತೆ ಅದನ್ನ ಗ್ರೀನ್ ಮಾಡಬೇಕು, ಹಸಿರು ಮಾಡಬೇಕು ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರು ಬಣ್ಣವನ್ನ ಬಳಕೆ ಮಾಡ್ತಾರೆ. ಅದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಕೂಡ ನೋಡಿರ್ತೀರಾ. ಯೂಟ್ಯೂಬ್ಗಳಲ್ಲಿ ಅನೇಕ ವಿಡಿಯೋಗಳು ಕೂಡ ಈಗಾಗಲೇ ಹರಿದಾಡ್ತಾ ಇರುತ್ತೆ. ಅನೇಕ ಕಡೆಗಳಲ್ಲಿ ವಿಡಿಯೋಗಳು ಕೂಡ ಇದೆ. ಹಸಿರು ಬಟಾಣಿಯನ್ನ ತಯಾರು ಮಾಡೋದು ಹೇಗಪ್ಪ ಅಂತಂದ್ರೆ ಹಸಿರು ಕಲರ್ ಹಾಕಿದ್ರೆ ಹಸಿರು ಬಟಾಣಿ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಬಣ್ಣವನ್ನ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ತಿಂದ ನಂತರದಲ್ಲಿ ಹೊಟ್ಟೆ ನೋವು ಬರುತ್ತೆ, ಆರೋಗ್ಯ ಸಮಸ್ಯೆಗಳಾಗುತ್ತೆ. ಇದರಿಂದ ಅನೇಕರು ಆಸ್ಪತ್ರೆ ಕೂಡ ಸೇರ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಇದೇ ಕಾರಣಕ್ಕೆ ಈಗ ಸ್ಯಾಂಪಲ್ಸ್ ಅನ್ನ ಆಹಾರ ಇಲಾಖೆ ಕಲೆಕ್ಟ್ ಮಾಡಿದೆ. ಕಲೆಕ್ಟ್ ಮಾಡಿಕೊಂಡು 70 ಮಾದರಿಗಳನ್ನ ಕಲೆ ಹಾಕಿದೆ. ಆಹಾರ ಸುರಕ್ಷತಾ ಇಲಾಖೆ ಸ್ಯಾಂಪಲ್ಸ್ ವರದಿಗಾಗಿ ಈ ಆಹಾರ ಇಲಾಖೆ ಈಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಹಾನಿಕಾರಕ ಅಂಶ ಈ ಕಲ್ಲರಿಂದ ತೊಂದರೆ ಆಗ್ತಾ ಇದೆ, ಹಾನಿಕಾರಕ ಅಂಶಗಳೇನಾದರೂ ಪತ್ತೆ ಆಗಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ಗ್ರೀನ್ ಬಟಾಣಿ ಬ್ಯಾನ್ ಆಗೋದು ಪಕ್ಕಾ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈ ವಿಟಮಿನ್ಗಳಲ್ಲಿ ಬಹಳ ರಿಚ್ ಇರುವಂಥ ಫುಡ್ ಇದು ಹಸಿರು ಬಟಾಣಿ. ಆದರೆ ಆ ಹಸಿರು ಬಟಾಣಿಯನ್ನು ಎಷ್ಟು ಹಾಳು ಮಾಡಬೇಕು ಆ ರೀತಿಯಲ್ಲಿ ಹಾಳಾಗಿ ಆನಂತರದಲ್ಲಿ ಫ್ರೈ ಆಗಿ ಬರುತ್ತೆ. ಇದರಿಂದ ರೋಗಗಳು ಕೂಡ ಬರುತ್ತೆ ಅನ್ನುವಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಅನೇಕ ಫುಡ್ ಐಟಮ್ಸ್ಗಳಿಗೆ ರೆಸ್ಟ್ರಿಕ್ಷನ್ ಅನ್ನ ಹಾಕಿದ್ದಾಯ್ತು. ಈಗ ಹಸಿರು ಬಟಾಣಿಯ ಸರದಿ ಅಂತ ಅನ್ಸುತ್ತೆ, ಆದರೆ ಹಸಿರು ಬಟಾಣಿಯನ್ನ ಹಸಿರು ಮಾಡೋದಕ್ಕೆ ಹಸಿರು ಬಣ್ಣ ಬಳಸ್ತಾರೆ ಅನ್ನುವಂಥ ಆರೋಪ ಈಗ ಕೇಳ್ತಾ ಇರೋದು. ಎಸ್, ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ವಿಟಮಿನ್ ಎ, ಬಿ, ಸಿ, ಇ, ಕೆ ಇದೆಲ್ಲವನ್ನು ಕೂಡ ಹೊಂದಿರುವಂಥ ಈ ಹಸಿರು ಬಟಾಣಿ ಅಸಲಿಗೆ ಹಸಿರು ಮಾಡೋದಕ್ಕೆ ಬಣ್ಣಗಳನ್ನ ಬಳಕೆ ಮಾಡ್ತಾರೆ ಅನ್ನುವಂಥ ವಿಚಾರ. ಆ ಬಣ್ಣದಿಂದ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಅನೇಕರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಅಥವಾ ತಿಂದ ನಂತರದಲ್ಲಿ ಅನ್ಈಸಿ ಫೀಲ್ ಆಗೋದು, ಈ ರೀತಿಯಾಗೆಲ್ಲ ಆಗ್ತಾ ಇರೋದ್ರಿಂದ ಅನೇಕರು ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ರು. ಈಗ ಆಹಾರ ಇಲಾಖೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಶಶಿಧರ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಶಶಿ, ಗಮನಿಸ್ತಾ ಇದೀವಿ ಅನೇಕ ಫುಡ್ ಐಟಮ್ಸ್ ಬ್ಯಾನ್ ಆಯಿತು, ಈಗ ಗ್ರೀನ್ ಬಟಾಣಿಯ ಸರದಿನ ಏನು ಬರ್ಬೋದು ರಿಪೋರ್ಟ್ನಲ್ಲಿ? ಜೊತೆಗೆ ಆಹಾರ ಇಲಾಖೆ ಯಾವ ರೀತಿಯಲ್ಲಿ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಪ್ರಮುಖವಾಗಿ ರೈತರು ಬಟಾಣಿಯನ್ನ ಬೆಳೆದಾಗ ಅದು ಬಿಳಿ ಬಣ್ಣದಾಗಿರುತ್ತೆ, ಆದರೆ ಅದನ್ನ ತಿನ್ನಬೇಕಾದಂತ ಗ್ರಾಹಕರಿಗೆ ಅದು ಹಸಿರು ಕಲರ್ ಆಗಿರುತ್ತೆ. ಹೀಗಾಗಿ ಈ ಕಲರಿಂಗ್ ಮಾಡಬೇಕಾದಂತ ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನ ಬ್ಯಾನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದಷ್ಟು ಅಭಿಯಾನ ಕೂಡ ಪ್ರಾರಂಭ ಆಗಿತ್ತು. ಆ ಏನು ಕಲರ್ ಅನ್ನ ಬ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಬಾಬ್ಗಾಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ಗೋಬಿಗಾಗಿರ್ಬೋದು, ಎಲ್ಲ ಕಡೆ ಕೂಡ ಕಬಾಬ್ಗೆ ಕಲರ್ ಹಾಕಿದ್ರೆ ಮಾತ್ರ ಅದನ್ನ ನೋಡೋದು ಕೂಡ ಚೆನ್ನಾಗಿರ್ತಾ ಇತ್ತು, ಮತ್ತೆ ಗ್ರಾಹಕರು ಕೂಡ ಅದನ್ನ ಇಷ್ಟಪಡ್ತಾ ಇದ್ರು. ಆದ್ರೆ ಅದು ಆರೋಗ್ಯಕ್ಕೆ ಮೇಲೆ ಎಲ್ಲ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇತ್ತು. ತಡವಾಗಿ ಆಸ್ಪತ್ರೆಗಳಿಗೆ ಬಂದಂತವರನ್ನ ಪರೀಕ್ಷೆಯನ್ನ ಮಾಡಿದಾಗ ಈ ರೀತಿಯಾದಂತ ಆಹಾರ ಪದಾರ್ಥಗಳನ್ನ ಸೇವನೆಯಿಂದ ಹೊಟ್ಟೆ ನೋವು, ಇನ್ನಿತರೆ ಕಾಯಿಲೆಗಳು ಬರ್ತಾ ಇರೋದು ಸಹಜವಾಗಿ ಕಂಡು ಬಂದಿತ್ತು. ಈಗ ಈ ಸದ್ಯಕ್ಕೆ ಬಟಾಣಿಯ ಸರದಿಯಾಗಿದೆ. ಆ ಬಟಾಣಿ ಮೂಲದ ಸ್ವರೂಪ ಅದು ಬಿಳಿ ಬಣ್ಣದಾಗಿರುತ್ತೆ, ಆದ್ರೆ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಅದಕ್ಕೆ ಕಲರ್ ಹಾಕಿದ್ರೆ ಅದಕ್ಕೊಂದಷ್ಟು ಬೇಡಿಕೆ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಮದ್ಯಪ್ರಿಯರು ಒಂದಷ್ಟು ಇಷ್ಟಪಟ್ಟು ಬಟಾಣಿ ಆಗಿರ್ಬೋದು, ಹುಡಿಗಡಲೆ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಮಸಾಲೆ ಕಡಲೆ ಬೀಜ, ಈ ರೀತಿಯಾಗಿ
ಒಂದು ಕಲರಿಂಗ್ ಕೊಟ್ಟಿರುವಂತನ್ನ ಇಷ್ಟಪಡ್ತಾರೆ. ಈಗ ಬಟಾಣಿ ಮೂಲ ಸ್ವರೂಪ ಯಾವ ರೀತಿಯಾಗಿರುತ್ತೆ, ಕಲರ್ ಹಾಕಿದ ಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ನಾವು ಕೂಡ ಈಗ ಪೆಟ್ಟಿಗೆ ಅಂಗಡಿಯಲ್ಲಿ ಹೋಗಿ ಒಂದು 5 ರೂಪಾಯಿಗೆ ಸಿಗುವಂತ ಒಂದು ಬಟಾಣಿ ಪಾಕೆಟ್ ಅನ್ನು ಕೂಡ ತಗೊಬಂದ್ವಿ. ಇದು ಮೂಲತಃ ಈಗ ನೋಡಿದಾಗ ಒಳಗಡೆ ಈ ರೀತಿಯಂತ ಬಿಳಿ ಬಣ್ಣ ಇರುತ್ತೆ, ಆದ್ರೆ ಮೇಲುಗಡೆ ಆದ್ರೆ ಏನು ಸಿಪ್ಪೆ ಇರುತ್ತೆ, ಆ ಸಿಪ್ಪೆಗೆ ಈ ರೀತಿಯಂತ ಹಸಿರು ಬಣ್ಣದ ಕಲರ್ ಹಾಕಿರ್ತಾರೆ. ಈ ಕಲರ್ ಸಂಪೂರ್ಣವಾಗಿ ವಿಷಪೂರಿತ ಆಗಿರುತ್ತೆ ಮತ್ತೆ ದೇಹದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಹೊಟ್ಟೆ ನೋವಾಗಿರ್ಬೋದು, ವಾಂತಿ ಆಗಿರ್ಬೋದು, ಈ ರೀತಿಯಂತ ಅಂಶಗಳು ಇದರಲ್ಲಿ ಇರೋದ್ರಿಂದ ದೇಹಕ್ಕೆ ಎಲ್ಲ ಒಂದ್ ಕಡೆ ಅನಾರೋಗ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಗೊತ್ತಾಗಿದೆ. ಹೀಗಾಗಿ ಕಲರಿಂಗ್ ಬಟಾಣಿಯನ್ನ ಕೂಡ ಬ್ಯಾನ್ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದಕ್ಕೆ ಬಟಾಣಿಯನ್ನ ಮಾರಾಟ ಮಾಡುವಂತವ್ರು ಮತ್ತೆ ರೈತರು ಏನ್ ಹೇಳ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಪೆಟ್ಟಿಗೆ ಅಂಗಡಿಯಿಂದ ಹಿಡಿದು ಬೀಡ ಅಂಗಡಿಯಿಂದ ಹಿಡಿದು ಮತ್ತೆ ಬಾರ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಈ ರೀತಿಯ ಬಟಾಣಿ ಸೇಲ್ ಆಗುತ್ತೆ. ಆದ್ರೆ ಕಲರಿಂಗ್ ಆಗ್ತಾ ಇರುವಂತ ಬಟಾಣಿಗೆ ಎಲ್ಲೂ ಕೂಡ ಬೇಡಿಕೆ ಇಲ್ಲ, ಅದು ಸಿಗೋದು ಕೂಡ ಇಲ್ಲ. ಕೇವಲ ಸಾಂಬಾರ್ಗೆ ಮಾತ್ರ ಒಂದು ಬಟಾಣಿಯನ್ನ ಬಳಸ್ತಾರೆ. ಆದ್ರೆ ಸ್ನಾಕ್ಸ್ ಗಾಗಿ ತಿನ್ನೋದಕ್ಕೆ ಈ ಒಂದು ಕಲರಿಂಗ್ ಇಲ್ಲದಂತ ಬಟಾಣಿಯನ್ನು ಯಾರು ಕೂಡ ಬಳಕೆ ಮಾಡ್ತಿಲ್ಲ. ಇದರಿಂದಾಗಿ ಯಾವ ರೀತಿಯಾಗಿ ಇದನ್ನ ನಿಷೇಧವನ್ನ ಮಾಡ್ತಾರೆ, ಇಲ್ಲ ಬೇರೆ ಬಣ್ಣ ಏನಾದ್ರು ಕೊಡೋದಕ್ಕೆ ಏನಾದ್ರು ಮುಂದಾಗ್ತಾರೆ ಅದನ್ನ ನೋಡ್ಕೊಂಡು ಕಾದ್ ನೋಡ್ಬೇಕಿದೆ ಅಶ್ವಿನಿ. ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಆಹಾರ ತಜ್ಞ ಆಗಿರುವಂತಹ ಪ್ರೇಮಾರಾವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಆಹಾರ ತಜ್ಞಿಯಾಗಿ ಒಂದಷ್ಟು ನಮಗೆ ಬೇಸಿಕ್ ಕ್ವಶನ್ಗಳು ಕಾಡುತ್ತೆ. ಬಹಳ ಪೋಷಕಾಂಶಗಳು ಇರುವಂತ ಒಂದು ಬಟಾಣಿ, ಹಸಿರು ಬಟಾಣಿ, ಅದಕ್ಕೆ ಕಲರ್ ಹಾಕ್ತಾರೆ, ಕಲರ್ ಹಾಕಿ ಫ್ರೈ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇರೋದು, ಅದು ಬ್ಯಾನ್ ಆಗುತ್ತೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈ ಕಲರ್ಡ್ ಹಾಕಿರುವಂಥ ಫುಡ್ ನಮ್ಮ ದೇಹಕ್ಕೆ ಎಷ್ಟು ಹಾನಿಕಾರಕ? ಆಹಾರ ತಜ್ಞಿಯಾಗಿ ನೀವೇನು ಹೇಳ್ತೀರಾ? ಪ್ರಾರಂಭದಲ್ಲಿ ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, ಎಷ್ಟೊಂದು ಪೌಷ್ಟಿಕವಾಗಿರೋದು ಅಂತ ಅಂದ್ಬಿಟ್ಟು. ಬಟಾಣಿನ ನಾವ್ ಯಾಕೆ ತಿಂತೀವಿ ಅಂತ ಹೇಳಿದ್ರೆ, ಪ್ರಮುಖವಾಗಿ ಅದ್ರೊಳಗೆ ಇರುವಂತ ಪ್ರೋಟೀನ್ ನಮ್ಗೆ ತುಂಬಾ ಚೆನ್ನಾಗಿ ದಕ್ಕತ್ತೆ. ಎರಡನೇದು, ಬಟಾಣಿ ಒಳಗೆ ನಮಗೆ ತುಂಬಾ ಚೆನ್ನಾಗಿ ನಮ್ಗೆ ಕೆರೋಟಿನಾಯ್ಡ್ ಪಿಗ್ಮೆಂಟ್ಗಳು ಸಿಗತ್ತೆ. ಈ ಕಾರಣಕ್ಕೆ ನಾವು ಬಟಾಣಿಯನ್ನ ಬಳಸಬೇಕಾಗಿ ಬರುತ್ತೆ. ಇನ್ನು ಬೇರೆ ಬೇಕಾದಷ್ಟು ಆಹಾರಾಂಶಗಳಿದೆ, ಎರಡು ಪ್ರಮುಖವಾಗಿರೋದನ್ನ ನಾನು ಹೇಳ್ತೇನೆ. ನಾನು ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಬಣ್ಣವನ್ನ ಹಾಕಿದಾಗ ಈ ಬಣ್ಣ ಅಂತ ಅನ್ನೋದು ಒಂದು ರಾಸಾಯನ ಪದಾರ್ಥ. ಈ ರಾಸಾಯನ ಪದಾರ್ಥ ಇದ್ರ ನಮ್ಮ ಆಹಾರದ ಒಳಗಡೆ ಇರುತ್ತಲ್ಲ ರಾಸಾಯನಗಳು, ಅಂದ್ರೆ ಈಗ ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಇವೆಲ್ಲವೂ ಈ ರಾಸಾಯನಗಳ ಜೊತೆ ಅದು ಬೆರೆಸ್ಕೊಳ್ಳುತ್ತೆ. ಬೆರೆತಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಏನ್ ರಾಸಾಯನ ಇದೆ ಆಹಾರದಲ್ಲಿ ಅದು ನಮ್ಮ ದೇಹಕ್ಕೆ ದಕ್ಕೋ ಹಾಗೆ ಮಾಡೋದಿಲ್ಲ. ಒಂದು ತರ ರಿಯಾಕ್ಷನ್ ನಡೆಯುತ್ತೆ. ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ಗೂ ಹೊರಗಡೆ ಕೆಮಿಕಲ್ಸ್ಗೂ ರಿಯಾಕ್ಷನ್ ನಡೆದಾಗ ನಮ್ಗೆ ಒಂದು ಆಹಾರ ದಕ್ಕಲ್ಲ. ಎರಡನೇದು, ಈ ಬಣ್ಣಗಳನ್ನ ಏನ್ ಹಾಕ್ತಿವಿ ಅದು ಹೊಟ್ಟೆ ಒಳಗೆ ಹೋದಾಗ ನಮ್ಮ ಹೊಟ್ಟೆಯ pH ಕೂಡ ಆಲ್ಟರ್ ಆಗುತ್ತೆ. ಜೊತೆಗೆ ಸ್ರವಿಸಬೇಕಾಗಿರುವಂತಹ ಏನೇನು ಜೀರ್ಣರಸಗಳಿದೆ ಅದು ಸರಿಯಾಗಿ ಸ್ರವಿಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಆಹಾರಾಂಶ ಅಲ್ಲ, ಅದು ಬೇರೆ ಹಿಂದೇನೋ. ಹಾಗಾಗಿ ಅಲ್ಲಿ ಅದಕ್ಕೆ ತೊಂದರೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ದಕ್ಕಬೇಕಾಗಿರೋ ಆಹಾರ ದಕ್ಕಲ್ಲ. ಹಂಗೂ ನಾವ್ ಇನ್ನೂ ಬಂಡ್ ಬಿದ್ದು ನಾವು ಹಾಕ್ತಾನೆ ಇದೀವಿ ಬಣ್ಣ, ನಾವು ತಿಂತಾನೆ ಇದೀವಿ ಅಂತ ಒಂದಷ್ಟು ಕಾಲ ನೀವು ದೀರ್ಘವಾಗಿ ತಿಂತಾ ಹೋದ್ರೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಇದರಿಂದ ಕಾಣಿಸ್ಕೊಳತ್ತೆ. ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಪ್ರಮುಖವಾಗಿ ನಮ್ಗೆ ಒಬೆಸಿಟಿ ಕಾಣಿಸ್ಕೊಳತ್ತೆ, ಎದೆ ಇನ್ಫ್ಲಮೇಷನ್ ಆಗುತ್ತೆ ಒಳಗಡೆ. ಆ ಇನ್ಫ್ಲಮೇಷನ್ ಇಂದ ಬೇಕಾದಷ್ಟು ಬೇರೆ ಕಾಯಿಲೆ ಬರುತ್ತೆ. ಅಂದ್ರೆ ಇವ್ರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಗೊತ್ತಾ, ಪರ್ಮಿಟೆಡ್ ಕಲರ್ ಅಂತ ಒಂದಷ್ಟು ಬಣ್ಣಗಳನ್ನ ಪರ್ಮಿಟ್ ಮಾಡ್ಬಿಟ್ರು. ಯಾರು ಮಾಡಿದ್ದು? ಅಮೆರಿಕದ FDA ಪರ್ಮಿಟ್ ಮಾಡೋದು. ಅವರದ್ದೆಲ್ಲ ವ್ಯಾಪಾರ ತಾನೇ, ವ್ಯಾಪಾರ ಬಿಟ್ರೆ ಅವ್ರು ಬೇರೆ ಏನೋ ಹೊಳೆಯೋದೇ ಇಲ್ಲ. ಆ ಪರ್ಮಿಟೆಡ್ ಕಲರ್ ಅನ್ನೋದು ಎಷ್ಟು ಸೇಫ್ ಅಂತ ಅನ್ನೋದು ಮೊದಲನೇ ಪ್ರಶ್ನೆ. ಇವ್ರು ಪರ್ಮಿಟೆಡ್ ಕಲರ್ ಹಾಕಿದೀನಿ ಅಂತ ಇವ್ರು ಎಸ್ಕೇಪ್ ಹಾಕಕ್ ಹೋದ್ರು ಕೂಡ ಖಂಡಿತವಾಗ್ಲೂ ಇದು ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ. ಇದ್ ಏನ್ರಿ ಇದು, ಒಂದ್ ದಿವಸ ನಡೀತಿದ್ಯಾ, 2 ದಿವಸ ನಡೀತಿದ್ಯಾ, ನೋಡ್ದಾಗಿಂದ ಯಾವಾಗೂ ನಡೀತಾನೆ ಇರತ್ತೆ. ಇವ್ರ ಈ ಕಡೆ ಬ್ಯಾನ್ ನ ಆಟ ಆಡ್ತಾರೆ, ಅವ್ರು ಇನ್ನೊಂದ್ ಕಡೆ ಇನ್ನೊಂದ್ ರೂಪದಲ್ಲಿ ಬರ್ತಾ ಇದಾರೆ. ಇದಕ್ಕೆ ಪ್ರಮುಖವಾಗಿ ಉತ್ತರ ನಾವ್ ಏನ್ ಕೊಡ್ಬೇಕು ಅಂತಂದ್ರೆ, ಅಂದ್ರೆ ಈ ಸಮಸ್ಯೆಗೆ ಏನು ಪರಿಹಾರ ಅಂತಂದ್ರೆ ಸ್ಟ್ರಿಕ್ಟ್ ಆಕ್ಷನ್. ಸ್ಟ್ರಿಕ್ಟ್ ಜನಗಳ ಮೆಮರಿ ಮರ್ತ್ ಹೋಗುತ್ತೆ. ಈಗ ನೀವು ಈ ಕಾರ್ಯಕ್ರಮ ಹಾಕಿದ್ರಾ, ಸ್ವಲ್ಪ ದಿವಸ ಅಷ್ಟೇ ತಲೆ ಒಳಗಡೆ ಇರೋದು ಬಟಾಣಿನಲ್ಲಿ ಹಸಿನ, ನಾಳೆ ಮರ್ತ್ ಹೋಗ್ತಾರೆ ಜನಗಳು. ನಿಜ, ತುಂಬಾ ಜನಗಳ ಮೆಮೊರಿ ಕಡಿಮೆ. ನೀವು ಪಾಪ ಹಾಕ್ತಾನೆ ಇರ್ತೀರಾ ಟಿವಿಗಳಲ್ಲಿ, 1-2 ಪ್ರೋಗ್ರಾಮ್ ಬಂದಿರೋದು. ಏನ್ ಉಪಯೋಗ ಆಗಿದೆ? ಅದಕ್ಕೆ ಈಗ ಉತ್ತರ ಏನಪ್ಪಾ ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್. ಪಾಲಿಸಿಗಳು ಸ್ವಲ್ಪ ಸರಿಯಾಗ್ಬೇಕು. ಪಾಲಿಸಿ ಮೇಕರ್ಸ್ ಕೊಂಚ ಕಣ್ಣು ಬಿಟ್ಕೊಂಡು ಇದನ್ನೆಲ್ಲ ನೋಡಿ ಇದಕ್ಕೊಂದು ಸರಿಯಾದ ಬದಲಾವಣೆಯನ್ನ ತರ್ಬೇಕು. ಅದೊಂದೇ ಪರಿಹಾರ ಇರೋದು.
ನಿಜ 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 ಕರೆಕ್ಟ್. ಇಲ್ಲಿ ಕೇವಲ ಬಟಾಣಿ ಮಾತ್ರ ಅಲ್ಲ, ಬಣ್ಣವನ್ನೇ ಬ್ಯಾನ್ ಮಾಡುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಕೂಡ ಇದು ಬಹಳ ಡಿಸ್ಕಸ್ ಆಗಿತ್ತು. ಫುಡ್ ಬ್ಯಾನ್ ಮಾಡೋ ಬದಲು ಬಣ್ಣವನ್ನು ಬ್ಯಾನ್ ಮಾಡ್ಬೋದಲ್ಲ ಅನ್ನುವಂಥ ವಿಚಾರ. ಆದರೆ ಆ ರೀತಿಯಲ್ಲಿ ಆಗ್ತಾ ಇಲ್ಲ. ಬಣ್ಣಗಳು ಸಿಗ್ತಾ ಇದೆ ಬೇಕಾಬಿಟ್ಟು, ಬಣ್ಣಗಳನ್ನು ಹಾಕುವಂಥವ್ರು ಹಾಕಿ ಬಳಕೆ ಮಾಡ್ತಾರೆ. ಆ ರೀತಿ ಆಗ್ತಾ ಇದೆ. ನಿಮ್ಮದು ಕೂಡ ಅದೇ ವಿಚಾರ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಪ್ರೇಮಾ ರಾವ್ ಅವರೇ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.